ನೆರವೇರಿಸಲಿ ಎಂಬುದಾಗಿ ನನ್ನ ಹಾರೈಕೆ. ಈಗ ವಿಶೇಷವಾದ ಸಂಗತಿ ಏನಂದ್ರೆ, ಅದ್ಭುತವಾದಂತಹ ಸಂಗತಿ ಏನಂದ್ರೆ, ನಿಶ್ಚಯವಾಗಿ ದೇವರು ಇದ್ದಾನೆ ಎಂದು ಅನೇಕ ನಾಸ್ತಿಕರು ಕೂಡ ದೇವರಿದ್ದಾನೆ ಎಂಬ ನಂಬಿಕೆ ಅವರಲ್ಲಿ ಬಂದಿದೆ. ಯಾಕಂದ್ರೆ ಬೈಬಲ್ನಲ್ಲಿ ಎಲ್ಲ ನಾಸ್ತಿಕರಿಗೆ ಒಂದು ಅದ್ಭುತವಾದಂತ ಉತ್ತರ, ದೇವರಿಲ್ಲ ಅನ್ನತಕ್ಕಂಥ ವಿಜ್ಞಾನಿಗಳಿಗೆ ಒಂದು ಅದ್ಭುತವಾದಂತ ಉತ್ತರ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಜವಾಗ್ಲೂ ನಿಮ್ಮ ಈ ಆಸಕ್ತಿ, ನಿಮ್ಮ ಈ ಪ್ರಾಮಾಣಿಕತ್ವ, ಹೌದು ನಿಮ್ಮ ಈ ಪ್ರಾಮಾಣಿಕತ್ವ ಗಂಭೀರವಾಗಿ ಹೇಳ್ತಾರಲ್ವಿಯಾ, ಈ ಸಂದೇಶವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರುತ್ತೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಯಾಕಂದ್ರೆ ವಿಜ್ಞಾನಿಗಳು ಕೂಡ ದೇವರಿದ್ದಾನೆ ಎಂಬುದಾಗಿ ನಂಬುವಂತೆ ಅವರ ವಿಜ್ಞಾನದಲ್ಲಿರತಕ್ಕಂಥ ಕೆಲವು ನೀತಿ ಅವರಿಗೆ ತಿಳಿಸ್ಕೊಡ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗಿ ನಿಮ್ಮ ದೇವರಾದ ಕರ್ತನು ಇವತ್ತು ಒಳ್ಳೆ ಕಾರ್ಯ. ಯಾಕೆಂದ್ರೆ ನಾನು ಈ ಸೃಷ್ಟಿಯನ್ನು, ಇಲ್ಲಿರ್ತಕ್ಕಂಥ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಈ ಸಂತೋಷವನ್ನು ಯಾಕೆ ತೋರಿಸ್ತಾ ಇದೆ ಅಂದ್ರೆ, ಒಂದು ಸುಂದರವಾದಂತಹ ಹಾಡಿದೆ. ದೇವರು ಇಲ್ಲ ಎನ್ನತಕ್ಕಂಥವರಿಗೆ ಒಂದು ಅದ್ಭುತವಾದಂತಹ ಸಂಗತಿಗಳಿಂದ ನಾನು ಅವರ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುವಂತೆ ನಾನು ಹಾರೈಸುತ್ತಾ ಇದ್ದೇನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಲೋಕದ ಎಲ್ಲಾ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ತರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಈಗ ನಾವು ಕರ್ತನ ವಾಕ್ಯಕ್ಕೆ ಹೋಗೋಣ. ಯಾಕಂದ್ರೆ ದೇವರು ಇಲ್ಲ ಎಂದು ಹೇಳಿರ್ತಕ್ಕಂಥ ವಿಜ್ಞಾನಿಗಳು ಕೂಡ ದೇವರು ಇದ್ದಾನೆ ಎಂಬುದಾಗಿ ನಂಬುತ್ತಾ ಇದ್ದಾರೆ. ಏನು ನೋಡಿ ಅಂದ್ರೆ, ದೇವರು ಮಾಡಿರುವ ಸೃಷ್ಟಿಯನ್ನು ನೋಡಿ, ದೇವರು ಮಾಡಿರ್ತಕ್ಕಂಥ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಮೀನುಗಳು, ಗಿಡ ಮರಗಳು, ಪಶು ಪ್ರಾಣಿಗಳು, ಜಲಚರಗಳನ್ನು ನೋಡಿ ವಿಜ್ಞಾನಿಗಳು ಕೂಡ ದೇವರು ಇದ್ದಾನೆ, ದೇವರಿಲ್ಲ ಎಂದು ಹೇಳಿರ್ತಕ್ಕಂಥ ನಾಸ್ತಿಕರು ಕೂಡ ದೇವರು ಇದ್ದಾನೆ ಎಂಬುದಾಗಿ ನಂಬುತ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಖಂಡಿತವಾಗಿ ದೇವರು ನಿಮ್ಮ ಇಷ್ಟಾರ್ಥವನ್ನು, ದೇವರು ನಿಮ್ಮ ಆಸೆಯನ್ನು, ದೇವರು ನಿಮ್ಮ ಈ ಒಂದು ಬಯಕೆಯನ್ನು ಪೂರೈಸಲಿ ಎಂಬುದಾಗಿ ನನ್ನ ಹಾರೈಕೆ. ಇವತ್ತು ಇಂಟ್ರೆಸ್ಟಿಂಗ್ ಏನಂದ್ರೆ, ಯಾವತ್ತೂ ಇಂಟ್ರೆಸ್ಟಿಂಗ್, ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್. ಅದೇನಂದ್ರೆ, ಬೈಬಲ್ನಲ್ಲಿ ಅನೇಕ ನಾಸ್ತಿಕರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ದೊಡ್ಡ ಕಾರ್ಯ. ಆಗ ಕೂಡ ನಾಸ್ತಿಕರಿದ್ರಿ, ಈಗನೇ ಅಲ್ಲ. 2000 ವರ್ಷದ ಕೆಳಗೇನು ದೇವರು ಇಲ್ಲ ಅನ್ನತಕ್ಕಂಥ ನಾಸ್ತಿಕರು ಆವಾಗಲೂ ಇದ್ದರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆವಾಗಲೂ ಇದ್ರು, ಅವ್ರಿಗೂ ಉತ್ತರ ಕೊಡಲಾಗಿದೆ. ಈಗ ಒಂದು ವಿಶೇಷವಾದಂತ ಸಂಗತಿ ನಿಮ್ಮ ಗಮನಕ್ಕೆ ನಾನು ತರಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಈ ಒಂದು ಟಿವಿ ಇಲ್ಲಿದೆ. ವಿಜ್ಞಾನಿಗಳಿಗೆ ವಿಜ್ಞಾನದ ಒಂದು ನೀತಿ ಇದೆ, ವಿಜ್ಞಾನದ ಒಂದು ನಿಯಮ ಇದೆ. ಆ ನಿಯಮ ಏನಂದ್ರೆ, ಆ ಒಂದು ನೀತಿ ಏನಿದ್ರೆ, ದೇರ್ ಈಸ್ ಡಿಸೈನರ್ ಬಿಹೈಂಡ್ ಎವ್ರಿ ಡಿಸೈನ್ ಎಂಬುದಾಗಿ. ಅಂದ್ರೆ ಪ್ರತಿಯೊಂದು ಆವಿಷ್ಕಾರದ ಹಿಂದೆ ಒಂದು ಆವಿಷ್ಕಾರಕನು ಇದ್ದಾನೆ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಆವಿಷ್ಕಾರದ ಹಿಂದೆ ಒಂದು ಆವಿಷ್ಕಾರನು ಇದ್ದಾನೆ ಅನ್ನತಕ್ಕಂಥ ನೀತಿ, ಒಂದು ಮೌಲ್ಯ ಆ ವಿಜ್ಞಾನಿಗಳಿಗಿದೆ. ಅಂದ್ರೆ ಏನಾದ್ರೂ ಒಂದು ಆವಿಷ್ಕಾರ ಆಗಿದೆ ಅಂದ್ರೆ, ಇದರ ಆವಿಷ್ಕಾರದಿಂದ ಇದನ್ನು ಮಾಡಿದ್ದವನು ಒಬ್ಬನಿದ್ದಾನೆ ಎನ್ನುವ ನೀತಿ ಇದೆ. ಮತ್ತು ಪ್ರತಿಯೊಬ್ಬರಿಗೆ ಈ ನೀತಿ ಹೇಳುವ ಅಗತ್ಯ ಇಲ್ಲ. ಇದನ್ನು ನೋಡಿದ ಕೂಡಲೇ, ಟಿವಿಯನ್ನು ನೋಡಿದ ಕೂಡಲೇ, ಅಬ್ಬಾ ಈ ಟಿವಿ ಯಾರು ಕಂಡಿಡಿದ್ರಲ್ಲ, ಟಿವಿ ನೋಡಿದ ಕೂಡಲೇ ಈ ಟಿವಿ ಇದನ್ನೇ ನೋಡಿ ಇದಕ್ಕೆ ಪೂಜೆ ಮಾಡಿದ್ರ ಜನ. ಹಲೋ, ಅಬ್ಬಾ ಟಿವಿಲಿ ಇಷ್ಟೆಲ್ಲ ಕಾಣ್ತಾ ಇದೆ ಅಂತೇಳಿ ಜ್ಞಾನಿಗಳು ಇದನ್ನೇ ಪೂಜೆ ಮಾಡ್ಕೊಳ್ತಾ, ಇದಕ್ಕೆ ತೆಂಗಿನಕಾಯಿ ಹೊಡೆದು, ಇದಕ್ಕೆ ಮಾಲ ಹಾಕಿದ್ದು ಮಾಡುವುದಿಲ್ಲ. ನಿಜವಾಗ್ಲೂ ಯಾರನ್ನು ಹೊಗಳ್ತಾರಂದ್ರೆ, ಈ ಟಿವಿ ಮಾಡಿದ್ದವನು ಯಾರೋ ಅಲ್ಲ, ಈ ಯಂತ್ರವನ್ನು ಮಾಡಿದವನು ಯಾರು ಅದಲ್ಲ. ಅಂದ್ರೆ ಯಂತ್ರವನ್ನು ನೋಡಿದ ಕೂಡಲೇ ಈ ಯಂತ್ರವನ್ನು ಮಾಡಿದ್ದವನು ಕಾಣ್ತಾನ ನಮಗೆ? ಹಲೋ, ಕಾಣ್ತಾನ? ಕಾಣದೇ ಇದ್ರೂ ಕೂಡ ನಾವು ಕಾಣದಿರುವ ಆವಿಷ್ಕಾರಕನು, ಕಾಣದಿರುವ ಸೃಷ್ಟಿಕರ್ತನು ಅರ್ಥಾಗ್ತದೆ. ಕಾಣುವಂತ ಸೃಷ್ಟಿಯನ್ನು ನೋಡಿರುವಾಗ ಇದರ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಎಂಬುದಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಗ್ರಹಿಸುತ್ತೇವೆ, ಅರ್ಥ ಮಾಡಿಕೊಳ್ತೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಸೃಷ್ಟಿ, ದೇವರು ಮಾಡಿರ್ತಕ್ಕಂಥ ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇದನ್ನೊಬ್ಬರು ಮಾಡಿದನೆಂಬುದಾಗಿ ವಿಜ್ಞಾನಿಗಳಿಗೆ ತಿಳ್ಕೊಳ್ತಾ ಇದ್ದಾರೆ. ಏನಂದ್ರೆ, ದೇರ್ ಈಸ್, ಗಂಭೀರವಾಗಿ ಹೇಳ್ತಿರಲ್ವ, ದೇರ್ ಇಸ್ ಅ ಡಿಸೈನರ್ ಬಿಹೈಂಡ್
ಆಲ್ ಡಿಸೈನ್ಸ್ ಎಂಬುದಾಗಿ. ಗಂಭೀರವಾಗಿ ಹೇಳ್ತಾರಲ್ವ, ದೇರ್ ಇಸ್ ಡಿಸೈನ್ ಅಂಡ್ ಬಿಹೈಂಡ್ ಆಲ್ ಡಿಸೈನ್ಸ್ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ನೋಡ್ತಾ ಇದ್ರಿ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದ್ಭುತವಾದಂತ ಕಾರ್ಯಗಳು ನಾವು ಕರ್ತನ ಸಮ್ಮುಖದಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ನೋಡ್ತಾ ಇದ್ದು ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಆಗಲಿ ಎಂಬುದಾಗಿ ನನ್ನ ಹಾರೈಕೆ. ಹಾಗೆ ಇವರು ನೋಡ್ತಾ ಇರುವಾಗ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮಗೆ ನೆನಪು ಬರುವುದೇನೆಂದ್ರೆ, ದೇವರ ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತ ಸಂಗತಿಗಳು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಬಹಳ ಸಿಂಪಲ್ ಆಗಿರ್ತದೆ, ಇಂಟ್ರೆಸ್ಟಿಂಗ್ ಇರ್ತದೆ. ದಯಮಾಡಿ ಯಾರು ಮಿಸ್ ಮಾಡ್ಕೋಬೇಡ್ರಿ. ಗಂಭೀರವಾಗಿ ಹೇಳ್ತೀರಲ್ವಯ್ಯ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಮನೋಪೂರ್ವಕ ಹೇಳ್ತೀನಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಇದನ್ನ ರಿಮೋಟ್ ನೋಡ್ತಾ ಇದ್ದೀರಿ ನೀವು. ಈ ರಿಮೋಟ್ ಅನ್ನು ನೋಡಿದ ಕೂಡಲೇ ಈ ರಿಮೋಟೇ ದೇವರಂತ ಹೇಳುದಿಲ್ಲ ನೀವು, ಈ ರಿಮೋಟ್ ಅನ್ನು ಹೊಗಳುದಿಲ್ಲ ನೀವು. ಈ ರಿಮೋಟ್ ಯಾರು ಮಾಡಿದಾನಲ್ಲ ಅವನನ್ನೇ ನಾವೇನ್ ಮಾಡ್ತೇವೆ, ನೆನಪು ಮಾಡಿಕೊಳ್ತೇವೆ, ಹೊಗಳುತ್ತೇವೆ. ಇದನ್ನು ಎಂತ ಅದ್ಭುತವಾದಂತ ಸೃಷ್ಟಿ ಮಾಡಿದನಪ್ಪ, ಪ್ರೈಸ್ ಲಾರ್ಡ್ ಜೀಸಸ್ ಎಂಬುದಾಗಿ ಹಾರೈಸುತ್ತೇವೆ ನಾವು. ಅದೇ ರೀತಿಯಲ್ಲಿ ಈಗ ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ಇದ್ದಾನೆ ಎಂಬ ನಂಬಿಕೆ ಅನೇಕ ನಾಸ್ತಿಕರಿಗೆ, ಅನೇಕ ದೇವರು ಇಲ್ಲ ಎನ್ನತಕ್ಕಂಥ ಅಮಾಯಕರಿಗೆ ಮನವರಿಕೆ ಆಗಿಬಿಟ್ಟಿದೆ. ಹೌದು, ಈ ಟಿವಿಯನ್ನು ಮಾಡಿದ ವ್ಯಕ್ತಿಯನ್ನು ನಾವು ನೋಡ್ತೀವ, ಈ LED ಟಿವಿಯನ್ನು ಮಾಡಿದ ವ್ಯಕ್ತಿಯನ್ನು ನಾವು ನೋಡ್ತೀವ, ನಮ್ಗೆ ಕಾಣುವುದಿಲ್ಲ. ಆದ್ರೆ ಇದನ್ನು ಮಾಡಿದವನೊಬ್ಬನು ಇದ್ದಾನೆ ಎಂದು ನಾವು ಅರ್ಥ ಮಾಡಿಕೊಂಡು ಗ್ರಹಿಸುತ್ತೇವೆ. ಕಾಣುವಂತ ವಸ್ತುಗಳಿಂದ ಇದನ್ನು ಮಾಡಿದ್ದವನು ಕಾಣಲಾರದವನೊಬ್ಬನು ಇದ್ದಾನೆ ಎಂದು ನಾವು ಹೇಗೆ ನಂಬುತ್ತೇವೆ, ಅದೇ ರೀತಿಯಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಭೂಮಿ ಆಕಾಶ ಆಗಿರ್ತಕ್ಕಂಥ ಸರ್ವ ಸೃಷ್ಟಿಗಳನ್ನು ನೋಡಿರುವಾಗ, ಆ ಸೃಷ್ಟಿಯ ದೇವರಂತೇಳಿ ನಾವು ಅದಕ್ಕೆ ಅಡ್ಡ ಬೀಳತಕ್ಕಂಥ, ಅದೇ ದೇವರಂತೇಳಿ ಅದಕ್ಕೆ ಆರಾಧನೆ ಮಾಡತಕ್ಕಂಥ ಅವರಲ್ಲ ನಾವು. ಈ ಸೃಷ್ಟಿಯನ್ನು ಮಾಡಿದ್ದವನು ಒಬ್ಬನಿದ್ದಾನೆ ಅನ್ನತಕ್ಕಂಥ ನಮ್ಮ ದೇಶದಲ್ಲಿ ಎಲ್ಲರಿಗೆ ಆ ನಂಬಿಕೆ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳುತ್ತಾರೆ. ಖಂಡಿತವಾಗಿ ನಿಮ್ಮ ಆಸಕ್ತಿ ಅನೇಕ ಜನರ ಜೀವನದಲ್ಲಿ ಸಂತೋಷ ಹರ್ಷ ತರಲಿ ಎಂಬುದಾಗಿ ಹಾರೈಸ್ತಾರೆ. ಈಗ ಬರೀ ಸಿಂಪಲ್ ಆಗಿ ಹೋಗೋಣ, ಬಹಳ ಸಮಯ ಆಗ್ತಾ ಇದೆ. ಇದನ್ನು ಮಾಡಿದ್ದವನು ನಮಗೆ ಕಾಣದೇ ಇದ್ರೂ ಕೂಡ, ಈ ಟಿವಿಯನ್ನು ಮಾಡಿದ್ದವನು ಕಾಣದೇ ಇದ್ರೂ ಕೂಡ, ಇದನ್ನು ಮಾಡಿದ್ದವನು ಒಬ್ಬನಿದ್ದಾನೆ ಎಂಬ ದೃಢ ನಂಬಿಕೆ, ದೃಢ ಸಂಕಲ್ಪ ಯಾರು ಹೇಳಿದ್ರು ನಾವು ಕೇಳಿದ್ವ, ಇದು ಹಂಗೆ ಬಂದೈತ್ರಿ ಕೇಳ್ತೀವಿ ನಾವು. ಇಲ್ಲ, ಈ ಟಿವಿ ಹಂಗೆ ಇದು ಬಂತು, ಇದು ಹಾಗೆ ರೆಡಿಯಾಗಿ ಇತ್ತು ಬಂತು ಅಂತ ಹೇಳಿದ್ರೆ ಅದ ಹೆಂಗ್ ಬರ್ತದ್ರಿ? ಅದನ್ನ ಯಾರಾದ್ರೆ ಮಾಡ್ಬೇಕಲ್ರಿ, ಅದನ್ನ ಯಾರು ರೂಪಿಸ್ಬೇಕು? ಅದಕ್ಕೊಂದು ಫ್ಯಾಕ್ಟ್ರಿ ಇರಬೇಕು, ಅದಕ್ಕೊಂದು ವಿಜ್ಞಾನ ಇರಬೇಕು, ಅದಕ್ಕೆ ಒಂದು ಡಿಸೈನರ್ ಇರಬೇಕು. ಅದ್ರ ಡಿಸೈನರ್ ಇದ್ರಾಗ ಬರ್ತಲ್ಲ, ಅದು ಹೆಂಗೆ ಬರ್ತದೆ, ಹೆಂಗ್ ಬರ್ತದ್ರಿ? ಯಾರಿಗಾರ ಹೇಳಿದ್ರೆ ಇದು ಹಿಂಗೆ ಬಂದಿದೆ ಅಂತ ಹೇಳಿದ್ರೆ, ಸುಮ್ಮನೆ ಬಂದು ಪ್ರತ್ಯಕ್ಷವಾಗಿದೆ ಅಂದ್ರೆ ಯಾವ ಮನುಷ್ಯನು ಕೂಡ ಅದನ್ನು ನಂಬುವುದಿಲ್ಲ. ಒಂದು ವೇಳೆ ಇದು ಸುಮ್ಮನೆ ಬಂದಿದೆ ಅಂತ ಹೇಳಿದ್ರೆ, ಯಾರು ಮಾಡಿಲ್ಲ, ಇದು ಸುಮ್ಮನೆ ಇಲ್ಲ ಪ್ರತ್ಯಕ್ಷವಾಗಿದೆ ಅಂದ್ರೆ ಅವನನ್ನು ಮೂರ್ಖನಂತ ಹೇಳ್ತಾರೆ. ಬೈಬಲ್ ದೇವರು ಇಲ್ಲ ಎಂದವನು ಮೂರ್ಖನು ಎಂಬುದಾಗಿ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದು ಹೀಗೆ ಬಂದಿದ್ರೆ, ಅದಕ್ಕಾಗಿ ಆಗಿನ ಕಾಲದ ವಿದ್ವಾಂಸರಿಗೆ, ಬುದ್ಧಿವಂತರಿಗೆ, ದೇವರಿಲ್ಲ ಅನ್ನತಕ್ಕಂಥ ಜನರಿಗೆ ಸಾರಿ ಹೇಳ್ತಿದ್ದ ಅಪೊಸ್ತಲನಾದ ಪೌಲು, ಈ ಆಕಾಶ ಸಾರಿ ಹೇಳ್ತದಂತೆ ದೇವರೆಂತ ಒಳ್ಳೆ ದೇವರು ಎಂಬುದಾಗಿ. ಒಂದು ಕರ್ತನು ಒಂದು ಒಳ್ಳೆ ಹಾಡ ಬರ್ತಿದ್ದಾನೆ. ಭೂಮಿ ಆಕಾಶವು ಸಾಗರ ಸೂರ್ಯಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು ಸಾಗರ ಸೂರ್ಯಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಓಹೋ 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 ಆಹಾ ಆಹಾ ಆಹಾ
ಲಾ 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 ಓಹೋ ಓಹೋ. ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರು ಇಲ್ಲ ಎಂದು ಹೇಳಿದ್ರೆ, ಈ ಟಿವಿಯನ್ನು ಮಾಡಿದವನು ಯಾರು ಇಲ್ಲ, ಈ ಟಿವಿ ಹಾಗೇ ಪ್ರತ್ಯಕ್ಷವಾಗಿದೆ ಅಂದ್ರೆ ಯಾರಾದ್ರೆ ಹೇಳಿದ್ರೆ ನೀವು ಅವನು ಏನಂತ ಹೇಳ್ತೀರಿ? ಮೂರ್ಖನೆಂಬುದಾಗಿ ಹೇಳ್ತೀರಿ. ಅಂದ್ರೆ ಇದನ್ನ ಮಾಡಿದವನು ಯಾರು ಇಲ್ಲ, ಇದು ಸುಮ್ಮನೆ ಇಲ್ಲೇ ಪ್ರತ್ಯಕ್ಷವಾಗಿದೆ ಅಂದ್ರೆ ಮೂರ್ಖರಂತ ಹೇಳ್ತೀವಿ. ಆದ್ರೆ ಇವತ್ತು ಬೈಬಲ್ ಅಲ್ಲಿ ನೋಡ್ತಾ ಇದ್ದೇವೆ, ನಾವು ಕೀರ್ತನೆ 14 ನೋಡ್ತಾ ಇದ್ದೇವೆ, ದೇವರು ಇಲ್ಲ ಎಂಬವನು ಇದ್ದಾರೆ ಈ ಜಗತ್ತಿನಲ್ಲಿ. ಕೀರ್ತನೆ 14, ದೇವರು ಇಲ್ಲ ಎನ್ನತಕ್ಕಂತ ಕೆಲವು ಮೂರ್ಖರು ಇದ್ದಾರೆ. ಆ ಮೂರ್ಖರಂತೆ ಈ ಟಿವಿ ಮಾಡಿದವನು ಇಲ್ಲ ಅಂತ ಹೇಳಿದ್ರೆ ಅದು ಹೀಗೆ ಪ್ರತ್ಯಕ್ಷವಾಗಿದೆ ಅಂದ್ರೆ ನಾವೇನಂತೀವ, ಅವನು ಈ ಅಪ್ಪ ಇವನು ಎಲ್ಲಿ ಸಿಕ್ಕಿದ್ದಾನೆ, ಮೂರ್ಖ ಇವನು ದೇವರಿಲ್ಲ ಅಂತ ಹೇಳ್ತಾನಲ್ಲ ಅಂತ ಹೇಳ್ಕೊಂಡು. ಕೀರ್ತನೆ 14ನೇ ಅಧ್ಯಾಯ 1ನೇ ವಚನ ಓದ್ತೀರಿ. ಮೂರ್ಖರು ದೇವರು ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರೆಂತವರು? ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ನಡೆಸುವಂತವರು, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ದೇವರು ಇಲ್ಲ ಎಂಬುದಾಗಿ ಭಯಭಕ್ತಿ ಇಲ್ಲದವರಾಗಿ ಬೇಕಾಬಿಟ್ಟಿಯಾಗಿ ನಡ್ಕೊಳ್ಳೋರು ಬಹಳ ಜನ ಇದ್ದಾರೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾರೆ, ಗಂಭೀರವಾಗಿ ಹೇಳ್ತೀರಲ್ವಯ್ಯ. ಅದಕ್ಕಾಗಿ ಇದನ್ನು ಆಮೇಲೆ ಬೈಬಲ್ನಲ್ಲಿ ಒಂದು ವಿಷಯವನ್ನು ಅಪಾರ್ಥ ಮಾಡಿಕೊಂಡಿದ್ದೆ ನಾವು. ನಾನೇನು ಹೇಳ್ತಾ ಇದ್ದೇನೆ, ದೇವರು ಇಲ್ಲ ಎಂದ ವಿಜ್ಞಾನಿಗಳು ಕೂಡ ದೇವರಿದ್ದಾನೆಂದು ಹೇಳೋಕೆ ಬಂದಿದೆ. ಯಾಕಂದ್ರೆ ದೇರ್ ಈಸ್ ಎ ಡಿಸೈನರ್. ಹೌದು, ಪ್ರತಿಯೊಂದು ಆವಿಷ್ಕಾರದ ಹಿಂದೆ, ಆವಿಷ್ಕಾರ ಆಗಿರುವ ವಸ್ತುಗಳ ಹಿಂದೆ ಒಂದು ಆವಿಷ್ಕಾರಕನಿದ್ದಾನೆ. ಆವಿಷ್ಕಾರಕನು, ಇನ್ವೆಂಟರ್. ಒಂದು ಇನ್ವೆನ್ಷನ್ ಹಿಂದೆ ಒಂದು ಇನ್ವೆಂಟರ್ ಇದ್ದಾನೆ, ಒಂದು ಡಿಸೈನ್ ಹಿಂದೆ ಒಂದು ಡಿಸೈನರ್ ಇದ್ದಾನೆ ಎಂಬ ಹೇಳಿಕೆ ವಿಜ್ಞಾನಿಗಳ ಮಧ್ಯದಲ್ಲಿ ಒಂದು ಮೂಲ ಮಂತ್ರವಾಗಿದೆ. ಅದು ಹಲ್ಲೆಲೂಯಾ. ಏನು ವಿಜ್ಞಾನಿಗಳ ಮೂಲ ಮಂತ್ರ ಏನಂದ್ರೆ, ಪ್ರತಿಯೊಂದು ಸೃಷ್ಟಿಯ ಹಿಂದುಗಡೆ ಒಂದು ಸೃಷ್ಟಿಕರ್ತನಿದ್ದಾನೆ. ಪ್ರತಿಯೊಂದು ಆವಿಷ್ಕಾರವಾಗಿರುವ ಯಂತ್ರಗಳಿಂದ ಆ ಯಂತ್ರವನ್ನು ಮಾಡಿದ್ದವನು ಒಬ್ಬರಿದ್ದಾನೆ. ಆದ್ರೆ ಆ ಮಾಡಿದವನು ಕಾಣೋದಿಲ್ಲ, ಆದರೂ ಅವನು ಇದ್ದಾನೆ ಎಂದು ಜನ ನಂಬುತ್ತಾರೆ. ಆದ್ರೆ ಇದನ್ನು ಏನಿಲ್ಲ, ಇದು ಹಾಗೆ ಬಂದು ಪ್ರತಿದ್ರೆ ಅವನು ಏನಂತೀವಿ ನಾವು? ಅಪ್ಪ ಇವನು ಇಂಟ್ರೆಸ್ಟಿಂಗ್. ಇದ್ದಾನೆ ಅಂತ, ದೇವರಿದ್ದಾನೆ, ಸರ್ವ ಸೃಷ್ಟಿಯನ್ನು ನಡೆಸ್ತಾ ಇದ್ದಾನೆ, ಸರ್ವ ಸೃಷ್ಟಿಯನ್ನು ಪಾಲಿಸ್ತಾ ಇದ್ದಾನೆ, ಸರ್ವ ಸೃಷ್ಟಿಯನ್ನು ಪರಿಪಾಲಿಸ್ತಾ ಇದ್ದಾನೆ, ಸರ್ವ ಸೃಷ್ಟಿಯನ್ನು ಕಾಪಾಡ್ತಾ ಇದ್ದಾನೆ, ಸರ್ವ ಸೃಷ್ಟಿಗೆ ರಕ್ಷಣೆ ಕೊಟ್ಟಿದ್ದಾನೆ, ಸರ್ವ ಸೃಷ್ಟಿ ಯಾವ ಕೇಳು ಬರುತ್ತೆ ಸೃಷ್ಟಿಯನ್ನು ಕಾಪಾಡ್ತಾ ಇದ್ದಾನೆ ಅನ್ನತಕ್ಕಂಥ ಆ ಸೃಷ್ಟಿಕರ್ತ ಅನ್ನತಕ್ಕಂಥ ಸತ್ಯ ಇವತ್ತು ನಾವು ಅನ್ನತಕ್ಕಂಥ ವಾಸ್ತವಿಕ ಸೃಷ್ಟಿಯನ್ನು ನೋಡಿ ಕಣ್ಣಿಗೆ ಒಬ್ಬನಿದ್ದಾನೆ ಎಂಬುದನ್ನು ಯೋಚಿಸೋಣ. ಎಲ್ಲರೂ ಹೇಳ್ತೀರಲ್ವಯ್ಯ. ನೆಕ್ಸ್ಟ್ ವಚನ ನಾವು ಓದ್ಲಿಕ್ಕೆ ಹೋಗಿದ್ದೇವೆ. ಈ ಕ್ರೈಸ್ತರಾಗಿರುವ ನಾವು ನಿಷ್ಠೆಗಳು ಅಪಾರ ಮಾಡ್ತದೆ. ಒಂದು ದೊಡ್ಡ ವಿದ್ವಾನ್, ಇದನ್ನ ಹೆಸರು ವಿದ್ವಾಂಸನು, ಡಾಕ್ಟರ್ ಮಾಡಿದ್ದರು, ಎಂತ ಅಪಾರವಾದಂತ ಜ್ಞಾನ ಇದ್ದಾನೆ, ಅದ್ಭುತವಾದ ತುಂಬಿರ್ತಕ್ಕ ವ್ಯಕ್ತಿ ಆತನು. ಯಾರು? ಈಗ ಇದನ್ನು ಕಂಡುಹಿಡಿದವನು. ಏನಂತ ಹೇಳಿದ್ರೆ, ಈ ಬೈಬಲ್ ನಲ್ಲಿರ್ತಕ್ಕಂಥ ಈ ವಚನವನ್ನು ಎಷ್ಟೋ ಸಾರಿ ಓದಿದ್ರೆ, ಆದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಅನೇಕ ವಿಧವಾದಂತಹ ಅರ್ಥಗಳನ್ನು ಹೇಳಿಸಿದ್ರೆ, ಆದ್ರೆ ಈ ಸಾರಿ ಒಂದು ವಿದ್ವಾಂಸನು ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಅದರ ಬಗ್ಗೆ ತಿಳಿಸಿದಾನೆ. ಅದನ್ನು ಕೇಳಿಸ್ಕೊಳ್ತೀರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಅದ್ಭುತವಾಗಿ ಈ ಮಾತು ಉಲ್ಲೇಖಿಸಲ್ಪಟ್ಟಿದೆ. ಓದ್ತೀರಾ ಮಾತನ್ನು? ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ ನೋಡ್ರಿ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದೇ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಎಲ್ಲ ಹೇಳ್ತೀರಲ್ವಯ್ಯ, ನಿಜವೆಂದು ತಿಳಿಯುವುದಕ್ಕೆ ಆಗಿದೆ. ಹೌದು, ಕಣ್ಣಿಗೆ ಕಾಣಲಾರದು. ಈಗ ಕಣ್ಣಿಗೆ ಕಾಣ್ತಿರೋದೇನು? ಟಿವಿ ಕಾಣ್ತಾ ಇದೆ, ಟಿವಿಯನ್ನು ಮಾಡಿದವನು ಕಾಣ್ತಾ ಇಲ್ಲ. ಆದ್ರೆ ನಾವು ಗೊತ್ತಿದೆ, ನಾವು ಹೆಂಗ್ ಗ್ರಹಿಸ್ತೇವೆ ಅಂದ್ರೆ ಅಂಡರ್ಸ್ಟ್ಯಾಂಡ್. ಇದು ವಾಕ್ಯ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ, ಎಸ್, ಥ್ಯಾಂಕ್ ಯು, ಹಲ್ಲೆಲೂಯಾ.
ಈ ವಾಕ್ಯ ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ ಗಂಭೀರವಾಗಿ ಹೇಳ್ತಿರಲ್ವಿಯ. ಈ ಟಿವಿ ಇದೆ, ಇದು ಕಣ್ಣು ಕಾಣ್ತಾ ಇದೆ, ಆದ್ರೆ ಇದನ್ನು ಮಾಡಿದ್ದವರು ಒಬ್ಬರು ಇದ್ದಾರೆ ಎಂಬುದಾಗಿ ನಾವು ಹೇಗೆ ನಂಬುತ್ತೇವೋ ಹಾಗೆ ಅಪೊಸ್ತಲನಾದ ಪೌಲು ಹೀಬ್ರಿಯರಿಗೆ ಅದ್ಭುತವಾದಂತ ಈ ನುಡಿ ಬರೆದಿದ್ದಾನೆ. ಅದ್ಭುತವಾದಂತ ಈ ನುಡಿ ಇವತ್ತು ನಾನು ಆ ದೊಡ್ಡ ವಿದ್ವಾಂಸ ನನಗೆ ವಿವರಿಸ್ತಾ ಇರುವಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಎಂತ ಅದ್ಭುತವಾದಂತ ರಹಸ್ಯ ಅಂದ್ರೆ ಹೇಗ್ ನೋಡ್ರಿ. ಈ ಮುಂದೆ ಹೋಗ್ತಿರಮ್ಮ, 3ನೇ ವಚನ ಹೋಗ್ತಾರೆ ಡೈರೆಕ್ಟ್. ಈಗ ಈ ವಿಶ್ವವು, ಈ ಲೋಕದಲ್ಲಿರುವ ಎಲ್ಲಾ ಸೃಷ್ಟಿಗಳು ದೇವರ ನುಡಿಯಿಂದಲೇ ಉಂಟಾಗಿದೆ ಎಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಏನು ಕಾಶಿ ಜಗತ್ತು ಎದರಿಂದ ಉಂಟಾಗಲಿಲ್ಲ, ಎದರಿಂದ ಉಂಟಾಗಿಲ್ಲ, ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂದು ಗ್ರಹಿಸುತ್ತೇವೆ. ಎದರಿಂದ ವಸ್ತುವೆ? ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂದು ನಾವು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ದೃಶ್ಯ ವಸ್ತುಗಳಿಂದ, ಸಾಕಷ್ಟೇ ಸಾಕು, ಥ್ಯಾಂಕ್ ಯು. ದೃಶ್ಯ ವಸ್ತುಗಳಿಂದ ಉಂಟಾಗಿಲ್ಲ ಎಂಬುದಾಗಿ ನಾವು ಗ್ರಹಿಸುತ್ತೇವೆ ಅಷ್ಟೇ ಹೊರತು ಇದು ಒಂದು ದೃಶ್ಯ ವಸ್ತುಗಳಿಂದ ಆಗಿದೆ ಎಂಬುದಾಗಿ ಯಾವತ್ತು ನಾವು ತಿಳಿದುಕೊಳ್ಳುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಹೌದು, ಈಗ ವಿಜ್ಞಾನಿಗಳಿಗೆ ಪ್ರತಿಯೊಬ್ಬರಿಗೆ ಒಂದು ಏನಂದ್ರೆ, ಒಂದು ವಸ್ತು ಕಾಣ್ತಾ ಇದೆ, ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ ಮರಗಳು, ಪಶು ಪ್ರಾಣಿಗಳು, ಪಕ್ಷಿಗಳು ಸಾರಿ ಹೇಳುತ್ತವಂತೆ ಆ ಅದೃಶ್ಯವಾದಂತ ದೇವರೊಬ್ಬನಿದ್ದಾನೆ ಎಂಬುದಾಗಿ. ನೋಡ್ರಿ, ಈ ಪಶುಗಳು, ಪ್ರಾಣಿಗಳು, ಜಲಚರಗಳು, ನೀರಿನಲ್ಲಿರತಕ್ಕಂಥ ಎಲ್ಲಾ ಜೀವಚರಗಳು ಏನ್ ಹೇಳ್ತದೆ? ಈ ಸುಂದರವಾದ ಒಂದು ದೃಶ್ಯ, ಇದನ್ನು ಮಾಡಿದ್ದವನೊಬ್ಬನಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದಕ್ಕೆ ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೌಲು, ಈ ಉಂಟಾಗಿರುವ ಎಲ್ಲಾ ಈ ಸೃಷ್ಟಿಗಳಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ ಮರಗಳು, ಪಶು ಪ್ರಾಣಿ, ಪಕ್ಷಿಗಳು, ಜಲಚರಗಳು, ಇದರ ಹಿಂದೆ ಒಬ್ಬನು ಮಾಡಿದ್ದವನು ಇದ್ದಾನೆ. ಯಾಕಂದ್ರೆ ಇದು ದೇವರ ಮಾತಿನಿಂದಲೇ ಉಂಟಾಗಿದೆ. ಇದು ಕಾಣಲಾರದ ಒಂದು ವ್ಯಕ್ತಿಯಿಂದಲೇ, ಒಂದು ದಿವ್ಯ ಕಾರಣದಿಂದಲೇ ಉಂಟಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲು ಇಬ್ರಿಯರಿಗೆ ಎಷ್ಟು ಸುಂದರವಾಗಿ ಪತ್ರಿಕೆಯನ್ನು ಬರೀತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಸೃಷ್ಟಿಯನ್ನು ನೋಡುವಾಗ ನಾವು ತಿಳ್ಕೊಳ್ಬೇಕಾಗಿದೆ ಏನಂದ್ರೆ, ಆತನ ಪ್ರೀತಿ ಎಷ್ಟು ಸುಂದರವಾಗಿ ಸಾರಿ ಹೇಳುತ್ತಂದ್ರೆ ಅಷ್ಟು ಸುಂದರವಾಗಿ ಸಾರಿ ಹೇಳ್ತದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಸಂಗತಿಗಳು. ಅದಕ್ಕೆ ಅಪೊಸ್ತಲನಾದ ಪೌಲು ಬಹಳ ಚೆನ್ನಾಗಿಹೇಳಿದ್ರೆ, ವಿಚ್ ದ ಥಿಂಗ್ಸ್ ಆರ್, ಮತ್ತು 3ನೇ ವಚನ, ಬೈ ಫೇತ್ ವಿ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ಸ್ ವರ್ ಫ್ರೇಮ್ಡ್ ಬೈ ದ ವರ್ಡ್ ಆಫ್ ಗಾಡ್. ಅಂದ್ರೆ ಲೋಕಗಳು ದೇವರ ಮಾತಿನಿಂದಲೇ ನಿರ್ಮಿತವಾದವೆಂದು ನಂಬಿಕೆಯಿಂದ ನಾವು ತಿಳಿದುಕೊಂಡಿದ್ದೇವೆ. ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂದು ಗ್ರಹಿಸುತ್ತೇವೆ. ಈಗ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸಲಾರದವರು ಯಾರು? ಇದರ ಫ್ಯಾಕ್ಟರಿ ಕಾಣ್ತಾ ಇಲ್ಲ, ಇದನ್ನು ಮಾಡಿದ್ದ ಆವಿಷ್ಕಾರಕನು ಕಾಣ್ತಾ ಇಲ್ಲ, ಇದನ್ನು ರೂಪಿಸಿರುವ ಡಿಸೈನರ್ ಕಾಣ್ತಾ ಇಲ್ಲ. ಆದರೆ ದೃಶ್ಯ ವಸ್ತುಗಳಿಂದ ಉಂಟಾಗಲಿ, ಇದನ್ನು ಕಾಣ್ತಾ ಇಲ್ಲ ನಮಗೆ ಅವರು. ಅದಕ್ಕಾಗಿ ಕಾಣಿಸುತ್ತಿರುವ ಈ ಪಶು ಪ್ರಾಣಿ ಪಕ್ಷಿಗಳು ಕಾಣಲಾರದ ದೇವರಿಂದ ಉಂಟಾಗಿದೆ ಎಂದು ನಾವು ಗ್ರಹಿಸುತ್ತೇವಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಖಂಡಿತವಾಗಿ ಇವತ್ತು ಈ ವಾಕ್ಯ ನಮ್ಮ ಜೀವನದಲ್ಲಿ ಒಂದು ಅರ್ಥಭರಿತವಾದಂತಹ ಸಂಗತಿ ಅಂತಾರೆ. ಇಷ್ಟು ವರ್ಷಗಳು ಇಲ್ಲದನ್ನು ಇರುವುದಾಗಿ ನೋಡುವುದು ವಿಶ್ವಾಸ ಎಂಬುದಾಗಿ, ಹೌದಾ? ಇಲ್ಲದನ್ನು ಇರುವುದಾಗಿ ನೋಡುವುದು ವಿಶ್ವಾಸ ಎಂಬುದಾಗಿ ಹೇಳ್ತಾರೆ. ಇದನ್ನು ಈ ರೀತಿಯಲ್ಲಿ ವರ್ಣಿಸಿದ್ರು. ಆದ್ರೆ ನಾನು ಒಂದು ದೊಡ್ಡ ವಿದ್ವಾಂಸನ ಕಾರ್ಯಗಳನ್ನು ಗಮನಿಸ್ತಾ ಇರುವಾಗ, ಆತನ ಉಪದೇಶವನ್ನು ಗಮನಿಸ್ತಾ ಇರುವಾಗ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಇಲ್ಲದನ್ನು ಇರೋದಾಗಿ ನೋಡೋದಲ್ಲ, ಇರುವುದನ್ನು ಇರುವುದಾಗಿ ನೋಡಬೇಕು ನಾವು. ಏನು? ಇದನ್ನು ಇದೆ, ಆದ್ರೆ ಇದನ್ನು ಮಾಡಿದ್ದವನು ಇಲ್ಲಿ ಕಾಣುತ್ತಾ ಇಲ್ಲ. ಆತನು ಇದ್ದಾನೆ ಎಂಬುದು ನಂಬುವುದೇ ವಿಶ್ವಾಸ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಉಪದೇಶಗಳನ್ನು ಬಿಟ್ಟು ಈಗ ಬಂದು, ಈಗ
ದೇವರ ವಾಕ್ಯ. ಒಂದು ಗಿಡವನ್ನು ಬೈಬಲ್ ಹೇಳ್ತಾ ಇದೆ, ನೀನು ಭೂಮಿಯನ್ನು ಕೇಳು, ಅದು ನಿನಗೆ ಸಾರಿ ಹೇಳುತ್ತದೆ. ಎಷ್ಟು ಚೆನ್ನಾಗಿದೆ. ಯೋಬನ ಪುಸ್ತಕದಲ್ಲಿ ಅತ್ಯಂತ ವಿಶ್ವಜ್ಞಾನಿಯಾದ ಯೋಬನು 12ನೇ ಅಧ್ಯಾಯ 7ನೇ ವಚನದಲ್ಲಿ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಓದ್ತೀರಾ ಮಾತನ್ನು? 12ನೇ ಅಧ್ಯಾಯ 7ನೇ ವಚನದಲ್ಲಿ ಯೋಬನ ಪುಸ್ತಕದಲ್ಲಿ, ನೀನು ದೇವರನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಹೇಳಿದೆ. ಓದ್ತೀರಾ ಮಾತನ್ನ ದಯಮಾಡಿ. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡು, ಆಕಾಶದ ಪಕ್ಷಿಗಳನ್ನು ಕೇಳು, ಅವು ನಿನಗೆ ತಿಳಿಸುವು, ಭೂಮಿಯನ್ನು ಮಾತನಾಡಿಸು, ಅವು ನಿನಗೆ ಬೋಧಿಸುವು, ಸಮುದ್ರದ ಮೀನುಗಳು ನಿನಗೆ ಹೇಳುವು. ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈಯ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ. ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ದೇವರ ಮಕ್ಕಳೇ, ಅದ್ಭುತವಾದಂತಹ ಸಂಗತಿಗಳು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಸುಂದರವಾಗಿದೆ. ಆಕಾಶವನ್ನು ಕೇಳು, ಆಕಾಶ ವಿವರಿಸುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಸುಂದರವಾಗಿದೆ. ಒಂದೊಂದು ವಚನಗಳು ಎಷ್ಟು ಅದ್ಭುತವಾಗಿದೆ. ಯೋಬನ ಪುಸ್ತಕದಲ್ಲಿ 12ನೇ ಅಧ್ಯಾಯ